ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ನ್ಯಾಷನಲ್ ಹೈವೇ ಅಂದರೆ ಬಂಡೀಪುರ ರೋಡಲ್ಲಿ ಇದ್ದೀವಿ. ಸೊ ಇಲ್ಲಿ ಏನಂದರೆ ಸನ್ ಬ್ರಿಡ್ಜ್ ಅನ್ನೋ ಒಂದು ರೆಸ್ಟೋರೆಂಟ್ ಪಾರ್ಕಿಗೆ ಬಂದಿದ್ದೀವಿ. ಸೊ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಯಾರೆಲ್ಲ ಬಂಡೀಪುರನ ವಿಸಿಟ್ ಮಾಡೋಕ್ಕೆ ಬರ್ತೀರಾ, ಸೊ ಎಲ್ಲರೂ ಕೂಡ ಈ ಒಂದು ಪಾರ್ಕನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಸೊ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಸೊ ಇಲ್ಲಿ ನಮಗೆ ಪಾರ್ಕ್ ಅಲ್ಲದೆ ನಮಗೆ ಸ್ಟೇ ಆಗೋದಕ್ಕೆ ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಯಾರೆಲ್ಲ ಬಂಡೀಪುರನ ವಿಸಿಟ್ ಮಾಡಕ್ ಹೋಗ್ತೀರಾ, ಒಂದು ದಿನ ಲೇಟ್ ಆಯ್ತು ಇಲ್ಲ ನೈಟ್ ನಾವು ಹೊರಡೋದಕ್ಕೆ ಆಗಲ್ಲ ಅಂತಂದವರು ಕೂಡ ಈ ಒಂದು ರೆಸಾರ್ಟ್ ಅಲ್ಲಿ ಸ್ಟೇ ಕೂಡ ಆಗ್ಬೋದು. ಸೊ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಮ್ಗೆ ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಮೊದಲನೇದಾಗಿ ನಾನಿಲ್ಲಿ ಪಾರ್ಕ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ, ಮತ್ತೆ ತುಂಬಾ ಗ್ರೀನರಿ ಇದೆ. ಇದು ಕಾಡ್ ಮಧ್ಯದಲ್ಲಿ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಪಾರ್ಕ್. ಈ ಒಂದು ರೆಸಾರ್ಟ್ ಅಂಡ್ ರೆಸ್ಟೋರೆಂಟ್ ಎರಡೂ ಕೂಡ ಆಗಿದೆ. ಸೊ ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಸೊ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಇವಾಗ ನೋಡ್ಕೊಂಡ್ ಬರೋಣ ಬನ್ನಿ. ನಾವಿವಾಗ ಬಂಡೀಪುರ ರೋಡ್ ಅಂದ್ರೆ ಬಂಡೀಪುರಕ್ಕೆ ಡಿಸ್ಟೆನ್ಸ್ 10 ಕಿಲೋಮೀಟರ್ ಬ್ಯಾಕ್ ಇದೀವಿ. ಸೊ ಇಲ್ಲಿಂದ ನಾವು ಹೊರಟ್ರೆ ನಮ್ಗೆ ಈ ತರ ಕಾಣಿಸುತ್ತೆ. ನ್ಯಾಷನಲ್ ಹೈವೇದಲ್ಲಿ ಹೋಗ್ತಾ ಇರೋದು ನಾವ್ ಇವಾಗ. ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಕಾಣಿಸುತ್ತೆ, ಅದು ನಮ್ಮೂರು. ಸೊ ನಮ್ಮೂರು ಬಂದು ಹಂಗಳದಿಂದ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಲ್ಲಿ ಬಂದ್ರೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ಈ ದೇವಸ್ಥಾನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಅಂದ್ರೆ ಲೊಕೇಶನ್ ಅಲ್ಲೂ ಕೂಡ ಸಿಗುತ್ತೆ. ಸೊ ಆಂಜನೇಯ ದೇವಸ್ಥಾನದ ಮುಂದೆ 100 ಮೀಟರ್ಸ್ ಅಷ್ಟೇನೆ ನಮ್ಗೆ ಡಿಸ್ಟೆನ್ಸ್ ಇರೋದು ಈ ಒಂದು ಸನ್ ಬ್ರಿಡ್ಜ್ ರೆಸ್ಟೋರೆಂಟ್. ಈ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ಸನ್ ಬ್ರಿಡ್ಜ್ ರೆಸಾರ್ಟ್ ಸಿಗುತ್ತೆ. ಸೊ ಅಲ್ಲಿ ಏನಂದ್ರೆ ನಮ್ಗೆ ನರ್ಸರಿ ಕೂಡ ಇದೆ, ಬಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ರೆಸಾರ್ಟ್ ಅಲ್ವಾ. ಸೊ ಅಲ್ಲಿ ಕೂಡ ನಮ್ಗೆ ಪಾರ್ಕ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಅಲ್ಲಿ ಸ್ಟೇ ಆಗೋದಕ್ಕೆ ತುಂಬಾ ಪೀಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ನಾವಿವಾಗ ಸನ್ ಬ್ರಿಡ್ಜ್ ರೆಸಾರ್ಟ್ ಹತ್ರ ಬಂದಿದೀವಿ. ಸೊ ಇವಾಗ ಒಳಗಡೆ ಹೋಗ್ತೀವಿ. ಒಳಗಡೆ ಸ್ವಲ್ಪನೇ ದೂರ ಇದೆ. ಮತ್ತೆ ನಾವು ಲೆಫ್ಟ್ ಸೈಡ್ ಇಂದ ಬಂಡೀಪುರದಿಂದ ಲೆಫ್ಟ್ ಸೈಡ್ ಇಂದ ಈ ಕಡೆ ಬರ್ಬೇಕು ಅಂತಂದ್ರು ನೋಡಿ, ನಾನು ಲೊಕೇಶನ್ ತೋರಿಸ್ತಾ ಇದ್ದೀನಿ, ನಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ನಾವು ಆ ಕಡೆಯಿಂದ ಬಂದಾಗ ನೋಡಿ ಇವಾಗ ಬಂದ್ವಿ. ಅಲ್ಲಿ ಕಾನ್ಸ್ಕುಪಾ ರೆಸಾರ್ಟ್ ಅಂತ ಇದೆ, ಅದು ರೋಡ್ ಪಕ್ಕದಲ್ಲೇ ಇದೆ, ಬಟ್ ಇದು ಅದ್ರ ಆಪೋಸಿಟ್ ಇದೆ. ಇದು ಅಷ್ಟೊಂದು ನಮ್ಗೆ ಚೆನ್ನಾಗಿ ಕಾಣಿಸದೇ ಇರೋದ್ರಿಂದ ಎಷ್ಟೊಂದು ತುಂಬಾ ಹೈಡ್ ಆಗ್ಬಿಟ್ಟಿದೆ ಈ ಒಂದು ಸನ್ ಬ್ರಿಡ್ಜ್ ರೆಸಾರ್ಟ್. ಅದಕ್ಕೋಸ್ಕರ ನಾನು ಈ ಒಂದು ಸನ್ ಬ್ರಿಡ್ಜ್ ರೆಸಾರ್ಟ್ ಅನ್ನ ನಿಮ್ಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ರೆಸಾರ್ಟ್ ತುಂಬಾ ಹೈಡ್ ಅಲ್ಲಿ ಇರೋದ್ರಿಂದ ಕೆಲವು ಜನ ಇದನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಅದಕ್ಕೋಸ್ಕರ ನೀವು ಒಂದ್ಸರಿ ಈ ಒಂದು ರೆಸಾರ್ಟ್ಗೆ ವಿಸಿಟ್ ಮಾಡಿ. ಮತ್ತೆ ಬಂಡೀಪುರಕ್ಕೆ ಯಾರೆಲ್ಲ ಹೋಗ್ತಿದ್ದೀರಾ ಅವರಿಗೆ ಸ್ಟೇ ಆಗೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋನ ನೋಡ್ಬಿಟ್ಟು ಎಲ್ಲೋ ಕಾಡ್ ಒಳಗಡೆ ಹೋಗ್ತಾ ಇದಾರೇನೋ ಅಂತ ಅನ್ಕೊಳ್ಬೇಡಿ. ಸೊ ಇದು ಒಂದು ಕಾಡ್ ಒಳಗಡೆನೆ ಇರುವಂತಹ ಒಂದು ರೆಸಾರ್ಟ್ ಅಂತಾನೆ ಹೇಳ್ಬೋದು. ಸೊ ಕಾಡ್ ಮಧ್ಯದಲ್ಲಿ ಹೇಗ್ ನಾವು ವಾಸ ಮಾಡಿದಾಗ ನಮ್ಗೆ ಯಾವ ತರ ಫೀಲ್ ಆಗುತ್ತೆ ಅದಕ್ಕಿಂತನೂ ತುಂಬಾ ಬೆಟರ್ ಆಗಿರುತ್ತೆ. ಸೊ ಎಲ್ಲ ಒಂದು ಪ್ರಾಣಿ ಪಕ್ಷಿ ಆಗಿರ್ಬೋದು, ಸೊ ಸೌಂಡ್ಸ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಒಂದು ಕಾಡ್ ಮಧ್ಯದಲ್ಲಿ ನಾವು ವಾಸಿಸ್ತಿದೀವೇನೋ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಅದಕ್ಕೋಸ್ಕರ ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ನಾವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಒಂದು ಆಫೀಸ್ ಸಿಗುತ್ತೆ. ಸೊ ಅದರಿಂದ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಒಂದು ಪಾರ್ಟಿ ಹಾಲ್ ಅಂತ ಸಿಗುತ್ತೆ. ಇಲ್ಲಿ ಬರ್ಡೇ ಪಾರ್ಟಿ ಆಗಿರ್ಬೋದು, ಸೊ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೂಡ ಮಾಡ್ತಿರ್ತಾರೆ. ಸೊ ಅವಾಗ ಅದಕ್ಕೂ ಕೂಡ ಈ ಒಂದು ಪ್ಲೇಸ್ ತುಂಬಾನೇ ಬೆಸ್ಟ್ ಅಂತ ಹೇಳ್ತೀನಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದರೆ ಬಂಡೀಪುರ ರೋಡ್ಗೆ ಹೋಗುವಂತಹ ನ್ಯಾಷನಲ್ ಹೈವೇ ರೋಡ್ ಪಕ್ಕದಲ್ಲಿ ಒಂದು ಸನ್ ಬ್ರಿಡ್ಜ್ ಅನ್ನೋ ರೆಸ್ಟೋರೆಂಟ್ ಇದೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ರೆಸ್ಟೋರೆಂಟ್ ಮಾತ್ರ. ಸೊ ಮಕ್ಕಳಿಗೆ ಮತ್ತು ಫ್ಯಾಮಿಲೀಸ್ ಎಲ್ಲ ಬಂಡೀಪುರ ವಿಸಿಟ್ ಮಾಡೋದಂತಂದರೆ ಈ ಒಂದು ಸನ್ ಬ್ರಿಡ್ಜನ್ನು, ಈ ಒಂದು ಪಾರ್ಕನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ದೆ ಬಂದು ನೋಡಿ ಆಟಾಡಿ ತುಂಬ ಖುಷಿ ಆಗುತ್ತೆ. ನಮಗೂ ಕೂಡ ತುಂಬಾ ಖುಷಿ ಆಯಿತು. ನನ್ನ ಮಗ ಅಂತೂ ತುಂಬಾ ಖುಷಿಪಟ್ಟ ಈ ಒಂದು ಪಾರ್ಕಿಗೆ ಬಂದು. ಸೊ ಆ ಪಾರ್ಕ್ ನಿಮಗೆ ನಾನು ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಸೊ ನೋಡ್ಕೊಂಡು ಬರೋಣ.
ನಾವು ಈ ಪಾರ್ಕ್ ಒಳಗಡೆ ಎಂಟ್ರಿ ಆದ್ಮೇಲೆ ನಮಗೆ ಫಸ್ಟ್ ಸಿಗೋದೇ ನಮಗೆ ಹಾಲ್, ಒಂದು ದೊಡ್ಡ ಹಾಲ್ ಸಿಗುತ್ತೆ. ಅಲ್ಲಿ ಯಾರು ಬೇಕಾದ್ರೂ ಕೂಡ ಪಾರ್ಟಿನ ಮಾಡ್ಕೊಳ್ಬಹುದು. ಸೊ ಮತ್ತೆ ಫೋಟೋ ಶೂಟ್ಗಂತೂ ತುಂಬಾನೇ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಮತ್ತೆ ಫ್ಲವರ್ಸ್ ಕೂಡ ತುಂಬಾ ಡಿಫ್ರೆಂಟ್ ಫ್ಲವರ್ಸ್ ಕೂಡ ಇದಾವೆ. ನಾವಿಲ್ಲಿ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಮತ್ತೆ ಏನಾದ್ರೂ ಒಂದು ಪಾರ್ಟಿ ಆಗಿರ್ಬೋದು, ಸೊ ನಾವು ಹಾಲನ್ನ ಬುಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಕಾಸ್ಟ್ ಇರುತ್ತೆ. ಸೊ ಅಲ್ಲಿ ನಾವು ಮ್ಯಾನೇಜರ್ನ ವಿಚಾರಿಸಿದ್ಮೇಲೆ ಆ ಕಾಸ್ಟ್ ಪ್ರೈಸ್ ನಮಗೆ ತಿಳಿಸ್ತಾರೆ. ಸೊ ಅದಾದ್ಮೇಲೆ ಫುಡ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ವೆಜ್ ಅಂಡ್ ನಾನ್ ವೆಜ್ ಎರಡು ಕೂಡ ಅವೈಲಬಲ್ ಇರುತ್ತೆ. ಸೊ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನಾವು ಬುಕ್ ಮಾಡ್ಕೊಳ್ಬಹುದು. ಸೊ ನಾನಿವಾಗ ಪಾರ್ಕ್ ಅನ್ನ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ, ನೋಡ್ತಾ ಇರ್ಬೋದು. ಎಲ್ಲಾ ಗಿಡ ತುಂಬಾ ಫ್ರೆಶ್ ಅಂತ ಅನ್ಸುತ್ತೆ. ಹೇರ್ ಕೂಡ ತುಂಬಾ ಫ್ರೆಶ್ ಹೇರು. ಸೊ ಇಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಸ್ಟ್ಯಾಚುಸ್ ಗಳು ಕೂಡ ಇದಾವೆ. ಸೊ ಮಕ್ಕಳಿಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಈ ಒಂದು ಸ್ಟ್ಯಾಚ್ಯೂಸ್ ಎಲ್ಲ ಏನಂದ್ರೆ ಮಕ್ಕಳಿಗೆ ಒಂದು ಸ್ಟೋರಿನ ಹೇಳೋ ತರ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ವಾಟರ್ ಸ್ಪ್ರಿಂಕ್ಲಿಂಗ್ ತರ ಒಂದು ಡಿಸೈನ್ ಕೂಡ ಇದೆ. ಸೊ ತುಂಬಾನೇ ಚೆನ್ನಾಗಿತ್ತು. ಸಾತ್ವಿಕ್ ಈ ಒಂದು ಸ್ಟ್ಯಾಚ್ಯೂನ ಹತ್ರದಿಂದ ನೋಡ್ಬೇಕು ಅಂತ ಹೇಳ್ದ. ಸೊ ಇಲ್ಲಿ ತೋರಿಸ್ತಾ ಇದೀವಿ ಅವನನ್ನ ಹತ್ರ ಬಿಟ್ಟು. ಅವನಿಗಂತೂ ತುಂಬಾನೇ ಖುಷಿ ಆಯ್ತು ಅದನ್ನೆಲ್ಲ ನೋಡ್ಬಿಟ್ಟು. ಮತ್ತೆ ಮಶ್ರೂಮ್ ಮತ್ತೆ ಡಕ್ಸ್ ಇವೆರಡೂನು ಕೂಡ ಒಂದು ಸ್ಟ್ಯಾಚ್ಯೂ ಮಾಡಿದ್ರು. ಸೊ ಅದನ್ನ ಸಾತ್ವಿಕ್ ನೋಡ್ಬಿಟ್ಟು ಅದು ರಿಯಲ್ ಅಂತ ತಿಳ್ಕೊಂಡು ಅದ್ರ ಹತ್ರನೇ ಹೋಗ್ತಿರ್ಲಿಲ್ಲ. ಮತ್ತೆ ಇಲ್ಲಿ ಒಂದು ಕಾಗೆ ಇದೆಯಲ್ಲ, ಸೊ ಅವನ್ಗೆ ಸ್ಟೋರಿ ಹೇಳಿದೆ, ಅದನ್ನ ನೆನಪಿಸ್ಕೊಂಡು ನಾನು ಅದನ್ನ ನೋಡ್ಬೇಕು, ಮಡಿಕೆಲಿ ನೀರ್ ಇದೆಯಾ ಅಂತ ಎಲ್ಲ ಹೇಳ್ಕೊಂಡು ನೋಡ್ತಾ ಇದ್ದ. ಮತ್ತೆ ನಾವಿಲ್ಲಿ ತುಂಬಾ ಡಿಫ್ರೆಂಟ್ ಕಲರ್ ಇರುವಂತಹ ಒಂದು ಕಮಲ ಹೂವನ್ನು ಕೂಡ ನೋಡ್ತಾ ಇದೀವಿ. ಸೊ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಲೋಟಸ್ ಮತ್ತೆ ನಾವು ಫ್ಲವರ್ ಎಲ್ಲ ನೋಡ್ಕೊಂಡು ಒಂದು ಎಲಿಫೆಂಟ್ ಸ್ಟ್ಯಾಚ್ಯೂ ಇತ್ತು, ಅದ್ರ ಹತ್ರ ಹೋಗ್ತಾ ಇದೀವಿ. ಅದನ್ನ ಇವಾಗ ತಾನೇ ಒಂದು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು. ಸೊ ಅದು ಇನ್ನ ಕ್ಲಿಯರ್ ಆಗಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ದೊಡ್ಡದಾಗಿ ಸ್ಟ್ಯಾಚ್ಯೂನ ಮಾಡಿದ್ದಾರೆ. ಕಂಪ್ಲೀಟ್ ಮಾಡಿಲ್ಲ, ಕನ್ಸ್ಟ್ರಕ್ಟ್ ಮಾಡ್ತಾನೆ ಇದ್ದಾರೆ. ಇದನ್ನ ಎಷ್ಟು ಚೆನ್ನಾಗಿದೆ. ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುವಂಥ ಪಾರ್ಕ್ ಇದು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ಎಲ್ಲರೂ ಒಂದ್ಸಲಿ ಈ ಒಂದು ಪಾರ್ಕನ್ನು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ತುಂಬಾ ಚೆನ್ನಾಗಿತ್ತು. ನನಗಂತೂ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ಈ ಪಾರ್ಕ್ ಅಂತೂ. ಸೊ ಖುಷಿಪಟ್ಟ ಅವನು ಕೂಡ ತುಂಬಾ ಖುಷಿ ಆಯಿತು ಈ ಪಾರ್ಕಿಗೆ ಬಂದಾಗ. ಮತ್ತೆ ಇದೇ ಪಾರ್ಕ್ ಅಲ್ಲಿ ಅಪ್ಪು ಸರ್ ಡ್ರಾಯಿಂಗ್ ಕೂಡ ಬಿಡಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಮತ್ತೆ ಅಪ್ಪು ಸರ್ದು ಒಂದು ಡ್ರಾಯಿಂಗ್ ಬಿಡಿಸಿ ಅದು ಲೈಟ್ ಫಿಕ್ಸ್ ಮಾಡಿರುವಂತ ಬ್ಯಾನರ್ ಕೂಡ ಹಾಕ್ಸಿದ್ದಾರೆ. ಅದು ನೈಟ್ ಟೈಮ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇವಾಗಿನ ಅಷ್ಟೊಂದು ಜಾಸ್ತಿ ಕಾಣಿಸ್ತಾ ಇಲ್ಲ. ಮತ್ತೆ ವಾಟರ್ ಸ್ಪ್ರಿಂಕ್ಲಿಂಗ್ ಅಂತ ಹೇಳಿದ್ನಲ್ಲ, ಸೊ ಇದೇನೆ ನೋಡಿ. ಈ ಒಂದು ವಾಟರ್ ಸ್ಪ್ರಿಂಕ್ಲಿಂಗ್ ಅಷ್ಟೇನೆ, ಅದನ್ನು ಕೂಡ ನೈಟ್ ಟೈಮ್ ಆನ್ ಮಾಡ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಾವಿಲ್ಲಿ ಬಂದಿರೋದು ರೂಮ್ಸ್ ಹತ್ರ ಇದ್ದೀವಿ. ಸೊ ಇಲ್ಲಿ ಏನಂತಂದರೆ ರೆಸ್ಟೋರೆಂಟ್ ಅಂತಂದಮೇಲೆ ರೂಮ್ಸ್ ಎಲ್ಲ ಇರಲೇಬೇಕಲ್ಲ. ಸೊ ಇಲ್ಲಿ ಸ್ಟೇ ಆಗೋದಕ್ಕೆ ನಮಗೆ AC ಮತ್ತು ನಾನ್ AC ರೂಮ್ ಎರಡೂ ಕೂಡ ಅವೈಲಬಲ್. ಸೊ ನಾನ್ AC ಬಂದು 2.5 ಇರುತ್ತೆ, ಮತ್ತು ವಿತ್ AC ಬೇಕಾದರೆ 3.5. ಇವಾಗ ನಾವು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ವಿತ್ AC ಇರೋದು ಮತ್ತೆ ನಾನ್ AC ಎರಡೂ ರೂಮ್ ಕೂಡ ನಾನು ತೋರಿಸ್ತೀನಿ. ಸೊ ಎರಡೂ ಕೂಡ ತುಂಬಾನೇ ಚೆನ್ನಾಗಿದೆ. ವಿತ್ ACನೂ ಕೂಡ ಚೆನ್ನಾಗಿದೆ, ನಾನ್ ACನೂ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಅದ್ರ ಪ್ರೈಸ್ ಮಾತ್ರ ಡಿಫ್ರೆಂಟ್ ಇದೆ ಅಷ್ಟೇನೆ. ನಾನ್ AC ಬಂದ್ಬಿಟ್ಟು 2500ಗೆ ಸಿಗುತ್ತೆ, ಮತ್ತೆ ವಿತ್ AC ಇರೋದು 3500. ಇವಾಗ ನಾವು ರೂಮ್ ಒಳಗಡೆ ಹೋಗ್ತಾ ಇದೀವಿ. ಇದು ನಾನ್ AC ರೂಮ್ ಹೊರಗಡೆಯಿಂದ ನೋಡ್ತಾ ಇರ್ಬೋದು. ನಾವಂತೂ ಹೊರಗಡೆಯಿಂದನೂ ಕೂಡ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಸಿಟ್ಟಿಂಗ್ ಏರಿಯಾ ಮಾತ್ರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ವಿತ್ AC ಇರೋದು ಕೂಡ ತುಂಬಾನೇ ಚೆನ್ನಾಗಿದೆ, ನಾನ್ ACನೂ ಕೂಡ ತುಂಬಾನೇ ಚೆನ್ನಾಗಿದೆ. ಇವಾಗ ನೋಡ್ತಾ ಇರ್ಬೋದು ಹೊರಗಡೆಯಿಂದ ಯಾವ ತರ ಕಾಣಿಸ್ತಾ ಇದೆ ಅಂತ.
ಇವಾಗ ನಾವು ನೋಡ್ತಾ ಇರೋದು ನಾನ್ ಎ ಸಿ ರೂಮ್. ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತೆ ನಾನ್ ಎ ಸಿ ರೂಮ್ ಇವಾಗ ನೋಡಿದ್ದಾಯ್ತು. ಮತ್ತೆ ಇವಾಗ ನಾವು ವಿತ್ ಎ ಸಿ ಇರುವಂತಹ ರೂಮ್ಗೆ ಹೋಗ್ತಾ ಇದ್ದೀವಿ. ಇದೇನೆ ನೋಡಿ ವಿತ್ ಎ ಸಿ ಇರುವಂತಹ ರೂಮ್. ಸೊ ಹೊರಗಡೆ ಇವಾಗ ಹೋಗ್ತಾ ಇದೀವಿ. ಎಷ್ಟು ನೀಟ್ನೆಸ್ ಇದೆ ಈ ಒಂದು ರೂಮ್ ಅಲ್ಲಿ. ಸೊ ಎಷ್ಟು ನಿಶಬ್ದ ಅಂತಂದ್ರೆ ಅಷ್ಟು ಪೀಸ್ಫುಲ್ ಆಗಿರುತ್ತೆ ಈ ಒಂದು ರೂಮ್ಸ್ ಆಗ್ಲಿ, ಹೊರಗಡೆ ವೆದರ್ ಆಗ್ಲಿ, ತುಂಬಾ ಪಾರ್ಕ್ ಆಗ್ಲಿ, ಎಲ್ಲವೂ ಕೂಡ ತುಂಬಾ ಪೀಸ್ಫುಲ್ ಆಗಿರುತ್ತೆ. ಸೊ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಇದು ವಿತ್ ಎ ಸಿ ಇರುವಂತಹ ರೂಮು. ಇದಕ್ಕೆ 3500. ಈ ಒಂದು ಎ ಸಿ ಇರುವಂತಹ ರೂಮ್ಗೆ ಟಿವಿ ಕೂಡ ನಮಗೆ ಇರುತ್ತೆ. ಸೊ ವಾಶ್ರೂಮ್ ಆಗಿರ್ಬೋದು, ಈ ಒಂದು ಹಾಲ್ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ನೀಟಾಗಿರುತ್ತೆ. ಇಷ್ಟೊತ್ತು ಈ ರೂಮ್ಸ್ಗೆ ಎಷ್ಟೆಷ್ಟು ಅಮೌಂಟ್ ಅಂತ ಹೇಳಿದೀನಿ. ಸೊ ಈ ಅಮೌಂಟ್ ಬಂದು ನಮಗೆ ಆ್ಯಡ್ ಆಗೋದು 24 ಅವರ್ಸ್ಗೆ ಮಾತ್ರ. ಒಂದು ದಿನಕ್ಕೆ ನಮಗೆ ನಾನು ಹೇಳಿದ ಅಮೌಂಟು ಆ್ಯಡ್ ಆಗುತ್ತೆ. ನಾವು ಎಕ್ಸ್ಟ್ರಾ ಇನ್ನೂ ಒಂದು ಡೇ ಇರಬೇಕು ಅಂತ ಹೇಳಿದ್ರೆ ಇನ್ನೂ ಎಕ್ಸ್ಟ್ರಾ ಅದು ಎಷ್ಟೆಷ್ಟು ಇರುತ್ತೆ ಅಷ್ಟು 24 ಅವರ್ಸ್ಗೆ ನಾವು ಅಷ್ಟನ್ನ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ನಾವಿಲ್ಲಿ ಸಾತ್ವಿಕ್ನ ಆಟಾಡಿಸ್ತಾ ಇದ್ದೀನಿ ರೂಮ್ ಹೊರಗಡೆಯಿಂದ. ಸೊ ಅವ್ನು ಮೇಲ್ಗಡೆ ಹತ್ತಿ ಇಳಿದು ಆಟಾಡಬೇಕು ಅಂತ ಹೇಳ್ತಿದ್ದಾನೆ. ಈ ಒಂದು ಪಾರ್ಕಿಗೆ ಬಂದಿದ ತಕ್ಷಣ ಸಾತ್ವಿಕ್ ಅಂತೂ ತುಂಬಾನೇ ಖುಷಿ ಪಡ್ತಾ ಇದ್ದ. ಮತ್ತೆ ನಾವಿಲ್ಲಿ ರೂಮ್ಸ್ ಕೂಡ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಸೊ ರೂಮ್ಸ್ ಎಲ್ಲ ನೋಡಾಯ್ತು. ಇವಾಗ ಮತ್ತೆ ಅವನು ಪಾರ್ಕ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ. ಪಾರ್ಕ್ ಹತ್ರನೇ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಮನೆಗೆ ಹೊರಡ್ತೀವಿ. ಸೊ ಈ ಒಂದು ಪಾರ್ಕಿಗೆ ನಾವು ಯಾಕೆ ಬಂದಿದ್ವಿ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.